ಕೂಡ ನಾನು ಆಪ್ಷನ್ ಅಂತ ಹೇಳ್ತೀನಿ. ನೋಡಿ, ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ನಾನೇನು ಭಾಳ ದೊಡ್ಡವಳಲ್ಲ. ಆದರೆ ಮಾಸ್ ಲೀಡ್ರು ಸಿದ್ದರಾಮಯ್ಯ ಸಾಹೇಬರು, ಮಾಸ್ ಲೀಡ್ರು, ಸಂಘಟನಾ ಚತುರರು ಡಿ ಕೆ ಶಿವಕುಮಾರ್, ಇವರಿಬ್ಬರು ಕೂಡಿ ನಡೆಸ್ತಾ ಇರೋದೇ ಒಂಥರ ಒಂದು ಡೆಡ್ಲಿ ಕಾಂಬಿನೇಷನ್ ಆಗಿದೆ. ಚೆನ್ನಾಗಿ 5 ವರ್ಷ ಜನರಿಗೇನು ನಾವು ಆಶ್ವಾಸನೆ ಕೊಟ್ಟಿದ್ವಿ, ಆ ಆಶ್ವಾಸನೆಗಳನ್ನ ಈಡೇರಿಸಿ ಒಂದು ಸಮೃದ್ಧವಾದಂಥ ಬಲಿಷ್ಠವಾದಂಥ ಸರ್ಕಾರ ಇರಲಿ ಅನ್ನೋದೇ ನಮ್ಮ ಆಶಯ. ಸರ್ಕಾರ 2 ವರ್ಷ ಸಂಭ್ರಮದಲ್ಲಿದೆ ಮೇಡಮ್ ಸರ್ಕಾರ 2 ವರ್ಷ ಸಂಭ್ರಮದಲ್ಲಿದೆ. ಒಂದೆಲ್ಲೋ ಕಿತ್ತಾಟ ಬಣ ಬಡಿದಾಟ ಆಗ್ತಿದೆ ಅನಿಸ್ತಾ? ಇಲ್ಲ, ಎಲ್ಲಿ ಯಾವ ಬಡದಾಟ ಇಲ್ಲ. ಭಾಳ ದೊಡ್ಡ ಪಕ್ಷ ನಮ್ಮದು. ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರ್ತವೆ. ಜಗಳ ಅಂತ ಹೇಳಲಿಕ್ಕಾಗೋದಿಲ್ಲ, ಅವರ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಬಟ್ ನಂದೊಂದು ಎಲ್ಲರಿಗೂ ರಿಕ್ವೆಸ್ಟ್ ಏನಂತಂದರೆ, ಜನ ನಮ್ಮನ್ನು ಬಹಳ ನೋಡ್ತಾ ಇರ್ತಾರೆ. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಅಂತ ನನ್ನ ರಿಕ್ವೆಸ್ಟ್. ಶಾಸಕರ ಅಸಮಾಧಾನ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸಾಲು ಶಾಸಕರ ಜೊತೆ ಸುರ್ಜೇವಾಲ ಅವರು ಸಭೆ ನಡೆಸ್ತಿದ್ದಾರೆ. ನೋಡಿ, ಅಲ್ಲಿ ಶಾಸಕರು ಒಬ್ಬರಿಗೆ ಇಬ್ಬರಿಗೆ ಅಸಮಾಧಾನ ಇದೆಯೋ ಇಲ್ವೋ ನಾನು ಕೂಡ ಮಾಧ್ಯಮದಲ್ಲಿ ನೋಡಿನೇ ತಿಳ್ಕೊಂಡಿದ್ದೀನಿ. ಅಂಥದ್ದು ಏನೇ ಇದ್ದರೂ ಕೂಡ ನಾಯಕರ ಜೊತೆ ಮಾತನಾಡಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬೇಕು. ಸಚಿವರು ಸಿಗ್ತಾ ಇಲ್ಲನೋ ಆರೋಪ ಮೇಡಮ್, ಮೇನಾಗಿ ಕಾಗೆ ಆಗಿರ್ಬೋದು, ಬೇರೆ ಪಾಟೀಲ್ ಆಗಿರ್ಬೋದು. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ಹತ್ರ ಬಂದಾಗ ನಾವೆಲ್ಲರೂ ಅವ್ರಿಗೇನೇನು ಬೇಕು, ಯಾಕಂದರೆ ನಾನು ಕೂಡ ಒಬ್ಬ MLA ಆಗಿ ಕಷ್ಟ ಸುಖ ನೋಡಿಕೊಂಡೇ ಈಗ ಮಂತ್ರಿ ಆಗಿದ್ದೀನಿ. ಸೊ ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ MLAಗಳು ಬರಲಿ, ಸೀನಿಯರ್ ಲೀಡರ್ಸ್ಗಳು ಬರಲಿ, ನಾನು ಸ್ಪಂದಿಸುವಂಥ ಕೆಲಸ ನಾವು ಮಾಡಿ. ಶಾಸಕರಿಗೆ ಕೇಳಿರೋದು ಗ್ಯಾರಂಟಿ ಅನುಷ್ಠಾನ ಸರಿಯಾಗಿ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗ್ತಿದೆಯಾ? ಆಗ್ತಾ ಇದೆ. ಥ್ಯಾಂಕ್ ಯು. ಇಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.